ಹಲೋ ಫ್ರೆಂಡ್ಸ್, ಹೇಗಿದ್ದೀರಿ? ನಾನು ನಿಮ್ಮ ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್. ಸೊ ಇವತ್ತು ನಾನು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ 14 ಮಾರ್ಕ್ಸ್ ಪ್ರಾಬ್ಲಮ್ ಒಂದನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಇದೊಂದು ಸಿಂಪಲ್ ಪ್ರಾಬ್ಲಮ್, ಕ್ವೆಶ್ಚನ್ ಪೇಪರ್ ಬೇಸ್ಡ್ ಪ್ರಾಬ್ಲಮ್. ಸೊ ಯೂಶುವಲಿ 14 ಮಾರ್ಕ್ಸ್ ಪ್ರಾಬ್ಲಮ್ಸ್ ಅಲ್ಲಿ ಒಂದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ. ಅಲ್ಲಿ ಪ್ರೀವಿಯಸ್ ಇಯರ್ ಫಿಗರ್ಸ್ ಮತ್ತೆ ಕರೆಂಟ್ ಇಯರ್ ಫಿಗರ್ಸ್ ಇರುತ್ತೆ. ಸೊ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಫಿಗರ್ಸ್ ಕೊಟ್ಟಿರ್ತಾರೆ. ಸೊ ಅದೆಲ್ಲ ನೀವು ಅಬ್ಸರ್ವ್ ಮಾಡಬೇಕು. ಸೊ ಲಾಸ್ಟ್ ಇಯರ್ ಫಿಗರ್ಸ್ ಅನ್ನ ಈ ವರ್ಷದ ಫಿಗರ್ಸ್ ಜೊತೆ ಕಂಪೇರ್ ಮಾಡಬೇಕು. ಲಯಬಿಲಿಟೀಸ್ ಅಷ್ಟೇನೆ, ಲಾಸ್ಟ್ ಇಯರ್ ಫಿಗರ್ಸ್ ಜೊತೆ ಈ ವರ್ಷದ ಫಿಗರ್ಸ್ ಅನ್ನ ಕಂಪೇರ್ ಮಾಡಬೇಕು. ಸೊ ಕಂಪೇರ್ ಮಾಡಿ ಅಲ್ಲಿ ಕೆಲವೊಂದು ಟ್ರಾನ್ಸಾಕ್ಷನ್ಸ್ ನಡೆದಿರುತ್ತೆ. ಸೊ ಅದನ್ನ ನೀವು ಹುಡುಕಿ ತೆಗೆದು ಅದನ್ನ ಪ್ರೆಸೆಂಟ್ ಮಾಡಬೇಕು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಫಿಕ್ಸ್ಡ್ ಅಸೆಟ್ಸ್ ಅಂತ ಬಂದ್ರೆ ಪ್ಲಾಂಟ್ ಅಂಡ್ ಬಿಲ್ಡಿಂಗ್ಸ್ ಮತ್ತೆ ಪ್ಲಾಂಟ್ ಅಂಡ್ ಮಿಷನರಿ ಇದೆ. ಸೊ ಇಲ್ಲಿ ಪರ್ಚೇಸ್ ಇರುತ್ತೆ ಅಥವಾ ಸೇಲ್ ಇರುತ್ತೆ. ಸೊ ಮಿಷನರಿನ ಸೇಲ್ ಮಾಡಿರ್ತಾರೆ, ಪ್ಲಾಂಟ್ ಅನ್ನ ಪರ್ಚೇಸ್ ಮಾಡಿರ್ತಾರೆ. ಸೊ ಆತರ ಏನಾದ್ರು ಇರುತ್ತೆ. ಮತ್ತೆ ಈ ಕರೆಂಟ್ ಅಸೆಟ್ಸ್ ಏನಿದೆ ಇದನ್ನ ನಾವು ವರ್ಕಿಂಗ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಬಳಸ್ತೀವಿ. ಅಂದ್ರೆ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಮಾಡಬೇಕಾದ್ರೆ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್, ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಅದೆಲ್ಲ ಮಾಡ್ತೀವಲ್ಲ, ಆ ವರ್ಕಿಂಗ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ಸ್ಗೆ ನಾವು ಬಳಸ್ತೀವಿ. ಹಾಗೇನೆ ಲಯಬಿಲಿಟೀಸ್ ಬಂದ್ರೆ ಶೇರ್ ಕ್ಯಾಪಿಟಲ್ ಅಬ್ಸರ್ವ್ ಮಾಡಿದ್ರೆ ಅದನ್ನ ರೀಪೇಮೆಂಟ್ ಮಾಡಿರ್ತಾರೆ ಅಥವಾ ಮತ್ತೆ ಫ್ರೆಶ್ ಇಶ್ಯೂ ಮಾಡಿರ್ತಾರೆ, ಮತ್ತೆ ಜನರಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ. ಹಾಗೇನೆ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಮಾಡೋದಿರುತ್ತೆ. ಅಂದ್ರೆ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್, ಸೊ ಅದೆಲ್ಲ ಆಡ್ ಮಾಡೋದಿರುತ್ತೆ, ಮೈನಸ್ ಮಾಡೋದಿರುತ್ತೆ. ಸೊ ಅದೆಲ್ಲ ಅಬ್ಸರ್ವ್ ಮಾಡಬೇಕು. ಫಸ್ಟ್ ಕ್ವೆಶ್ಚನ್ ನ ಸರಿಯಾಗಿ ಅಬ್ಸರ್ವ್ ಮಾಡಬೇಕು. ಬ್ಯಾಲೆನ್ಸ್ ಶೀಟ್ ಅನ್ನ ಬೇಕಾದ್ರೆ ಮಾರ್ಕ್ ಮಾಡಿದ್ರು ಆಯ್ತು. ಇಂಥದನ್ನ ಆಡ್ ಮಾಡಬೇಕು, ಮೈನಸ್ ಮಾಡಬೇಕು, ಇನ್ ಫ್ಲೋ ಔಟ್ ಫ್ಲೋ ಅಂತ ಏನಾದ್ರು ಮೈನಸ್ ಮಾರ್ಕ್ ಮಾಡಬಹುದು. ಸೊ ಒಂದಷ್ಟು ಅಡಿಷನಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. 50,000 ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿದ್ದಾರೆ ಪ್ಲಾಂಟ್ ಅಂಡ್ ಮಿಷನರಿ ಮೇಲೆ ಡ್ಯೂರಿಂಗ್ ದ ಇಯರ್ 2014. ಒಂದು ಮಿಷನರಿನ ಸೇಲ್ ಮಾಡಿದ್ದಾರೆ 8,000ಗೆ. ಅದರಲ್ಲಿ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ. ಸೊ ಡಿಪ್ರಿಸಿಯೇಷನ್ ಈಸ್ 7,000. ಕಾಸ್ಟ್ ಈಸ್ 12,000. ಸೊ 12,000 ಕಾಸ್ಟ್ ಆದ್ರೆ ಮೈನಸ್ ಡಿಪ್ರಿಸಿಯೇಷನ್ ಮಾಡಿ. 12,000 ಮೈನಸ್ 7,000, 5,000. ಸೊ 5,000 ರಿಟರ್ನ್ ಡೌನ್ ವ್ಯಾಲ್ಯೂ, ಅದು ರಿಟರ್ನ್ ಡೌನ್ ವ್ಯಾಲ್ಯೂ. ಸೊ 5,000 ಬೆಲೆ ಬಾಳುವಂತ ಒಂದು ಮಿಷನರಿನ 8,000ಕ್ಕೆ ಮಾರಿದ್ದಾರೆ. ಅಂದ್ರೆ 3,000 ಪ್ರಾಫಿಟ್ ಆಯ್ತು ಅಲ್ವಾ? ಸೊ ಪ್ರಾಫಿಟ್ ಆನ್ ಸೇಲ್ ಅನ್ನ ರೆಕಾರ್ಡ್ ಮಾಡಬೇಕು ಅಷ್ಟೇ, ಬೇರೆ ಜಾಸ್ತಿ ಅಡ್ಜಸ್ಟ್ಮೆಂಟ್ಸ್ ಇಲ್ಲ. ಸೊ ಫಸ್ಟ್ ನೀವು ಪ್ಲಾಂಟ್ ಅಂಡ್ ಮಿಷನರಿ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕು. ಸೊ ಪ್ರಿಪೇರ್ ಮಾಡಿದ್ರೆ ನಿಮ್ಗೆ ಕ್ಲಿಯರ್ ಪಿಕ್ಚರ್ಸ್ ಸಿಗುತ್ತೆ. ಸೊ ಪ್ಲಾಂಟ್ ಅಂಡ್ ಮಿಷನರಿ ಅಕೌಂಟ್ ಅಂದ್ರೆ ಅದು ಅಸೆಟ್ ಅಕೌಂಟ್. ಸೊ ಡೆಬಿಟ್ ಬ್ಯಾಲೆನ್ಸ್ ಇರುತ್ತೆ. ಸೊ ಡೆಬಿಟ್ ಸೈಡ್ ಓಪನಿಂಗ್ ಬ್ಯಾಲೆನ್ಸ್ ಬರುತ್ತೆ. ಓಪನಿಂಗ್ ಬ್ಯಾಲೆನ್ಸ್ ಅಥವಾ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಸೊ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ? ಪ್ಲಾಂಟ್ ಅಂಡ್ ಮಿಷನರಿ 5 lakh ಇದೆ. ಸೊ 5 lakh ಬರ್ಕೊಳ್ಳಿ. ಮತ್ತೆ ಸೇಲ್ ಮಾಡಿದ್ರಲ್ಲ ಮಿಷನರಿ 8,000ಗೆ, ಸೊ ಅದನ್ನ ಕ್ರೆಡಿಟ್ ಸೈಡ್ ಎಂಟರ್ ಮಾಡಿ. ಯಾಕಂದ್ರೆ ಅಸೆಟ್ ಗೋಸ್ ಔಟ್ ಆಫ್ ಬಿಸ್ನೆಸ್ ಸೇಲ್ ಮಾಡಿದ್ಮೇಲೆ. ಸೊ ಅದಕ್ಕೆ ಕ್ರೆಡಿಟ್ ಸೈಡ್ ಎಂಟರ್ ಮಾಡಿದೆ. ಇದು ರಿಯಲ್ ಅಕೌಂಟ್ ಅಲ್ವಾ? ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಹಾಗೆ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ. ಡಿಪ್ರಿಸಿಯೇಷನ್ ಟೋಟಲ್ ಎಷ್ಟಿದೆ ಪ್ಲಾಂಟ್ ಅಂಡ್ ಮಿಷನರಿ ಮೇಲೆ 2014 ಅಲ್ಲಿ ಅಷ್ಟನ್ನು ಚಾರ್ಜ್ ಮಾಡಿ. 50,000 ಇದೆ. ಸೊ 50,000 ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿ. ಮತ್ತೆ ಈ ಸೇಲ್ ಏನಾಯ್ತಲ್ಲ ಅದ್ರ ಮೇಲೆ ಆದಂತ ಪ್ರಾಫಿಟ್ ಆನ್ ಸೇಲ್ 3,000 ಎಂಟರ್ ಮಾಡಿ. ಪ್ರಾಫಿಟ್ ಆನ್ ಸೇಲ್ ಅದು ಡೆಬಿಟ್ ಸೈಡ್ ಬರಬೇಕು. ಯಾಕಂದ್ರೆ P&L ಅಕೌಂಟ್ ಕ್ರೆಡಿಟ್ ಕೊಡ್ತಾ ಇದೀವಿ ಅಂದ್ರೆ
P&L account is a nominal account. Credit all incomes and gains. ಸೊ ಪ್ರಾಫಿಟ್ ಟು ಇನ್ಕಮ್ ಗೈನ್ ಇದೆಲ್ಲ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಕ್ರೆಡಿಟ್ ಆಗಬೇಕು. ಸೊ ಆದ್ರಿಂದ ಇಲ್ಲಿ ಡೆಬಿಟ್ ಸೈಡ್ ಬರುತ್ತೆ. P&L ಪ್ಲಾಂಟ್ ಅಂಡ್ ಮಿಷನರಿ ಅಕೌಂಟ್ಗೆ ಡೆಬಿಟ್ ಆಗಬೇಕು, P&L ಅಕೌಂಟ್ಗೆ ಕ್ರೆಡಿಟ್ ಆಗಬೇಕು. ಮತ್ತೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಂಟರ್ ಮಾಡಿ. ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಈ ವರ್ಷದ್ದು? 8 lakh ಇದೆ. 8 lakh ಎಂಟರ್ ಮಾಡಿ. ಸೊ ಬ್ಯಾಲೆನ್ಸಿಂಗ್ ಫಿಗರ್ ಏನಿದೆ ಅದನ್ನ ನಾವು ಪರ್ಚೇಸ್ ಅಂತ ತಗೋಬೇಕು. ಇಟ್ ಈಸ್ ಪರ್ಚೇಸ್ 3,55,000. ಇಟ್ ಈಸ್ ಪರ್ಚೇಸ್. ಸೊ ಇದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಬರುವಂತ ಫಿಗರ್. ಪರ್ಚೇಸ್ ಆಫ್ ಪ್ಲಾಂಟ್ ಅಂಡ್ ಮಿಷನರಿ ಅಂತ ಹೇಳಿ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಅಲ್ಲಿ ಬರುತ್ತೆ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಸೊಲ್ಯೂಷನ್ ನೋಡೋಣ. ಫಾರ್ ದ ಇಯರ್ ಎಂಡಿಂಗ್ 31st March 2014. ಸೊ ಫಸ್ಟ್ ನೀವು ಪ್ರಾಫಿಟ್ ಫಿಗರ್ ಇಂದ ಶುರು ಮಾಡಬೇಕು. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ 2 ವರ್ಷದಿದೆ. ಸೊ ಯಾವ್ದು ತಗೋತೀರಾ? ಸೊ 2 ಬ್ಯಾಲೆನ್ಸ್ ಶೀಟ್ ಕೊಟ್ಟಾಗ, 2 ವರ್ಷದ್ದು ಫಿಗರ್ಸ್ ಕೊಟ್ಟಾಗ ನೀವು ಡಿಫರೆನ್ಸ್ ತಗೋಬೇಕು. ಕರೆಂಟ್ ಇಯರ್ ಫಿಗರ್ ಮೈನಸ್ ಪ್ರೀವಿಯಸ್ ಇಯರ್ ಫಿಗರ್ ಆ ಥರ ತಗೋಬೇಕು. ಸೊ 1,60,000 ಮೈನಸ್ 1 lakh. ಸೊ 60,000 ತಗೋಬೇಕು. ಯಾಕಂದ್ರೆ ಈಗ 1,60,000 ಇದೆ, ಹೋದ್ ವರ್ಷ 1 lakh ಇತ್ತು ಅಂದ್ರೆ ಏನರ್ಥ? ಈ ವರ್ಷ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಕ್ರೆಡಿಟ್ ಆಗಿರೋದು 60,000 ಅಂತ ಅರ್ಥ. ಸೊ ಅದರಿಂದ 60,000 ಮಾತ್ರ ತಗೋತೀರಾ. ಸೊ ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್ 60,000 ಅಂತ ತಗೋತೀರಾ. ಡಿಪ್ರಿಸಿಯೇಷನ್ ಆನ್ ಮಿಷನರಿ ಅವರೇ ಕೊಟ್ಟಿದ್ದಾರೆ 50,000. ಜನರಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಿರೋದು 70,000 ಮೈನಸ್ 50,000. ನೋಡೋಣ. ಸೊ ಜನರಲ್ ರಿಸರ್ವ್ ಇದೆ, ಹೋದ್ ವರ್ಷ 50,000 ಇದೆ, ಈ ವರ್ಷ 70,000 ಇದೆ. ಅಂದ್ರೆ 20,000 ಜಾಸ್ತಿ ಆಗಿದೆ, ಅಂದ್ರೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅದನ್ನ ಹಾಕೊಳ್ಳಿ, ಅದನ್ನ ಆಡ್ ಮಾಡಬೇಕು. ಅದಾದ್ಮೇಲೆ ಈ ವರ್ಕಿಂಗ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ಸ್, ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಮತ್ತೆ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಆಡ್. ಅದರ ಆಪೋಸಿಟ್ ಏನಿದೆ ಅದು ಮೈನಸ್. ಸೊ ಕರೆಂಟ್ ಅಸೆಟ್ಸ್, ಕರೆಂಟ್ ಲಯಬಿಲಿಟೀಸ್ ಎಲ್ಲ ಅಬ್ಸರ್ವ್ ಮಾಡಿ. ಸ್ಟಾಕ್ ಅಲ್ಲಿ ಡಿಕ್ರೀಸ್ ಆಗಿದೆ, ಅದನ್ನ ಆಡ್ ಮಾಡಿ. ಸೊ 25,000 ಡಿಕ್ರೀಸ್ ಆಗಿದೆ. ಇವರಲ್ಲಿ ಕ್ಯಾಟಗರೈಸ್ ಮಾಡಿಲ್ಲ ಇಲ್ಲಿ. ಇದನ್ನ ಆಕ್ಚುಲಿ ಈ ಡಿಪ್ರಿಸಿಯೇಷನ್ ಮತ್ತೆ ಜನರಲ್ ರಿಸರ್ವ್ ಇದೆಯಲ್ಲ, ಇದನ್ನ ನಾನ್ ಕ್ಯಾಶ್ ನಾನ್ ಆಪರೇಟಿಂಗ್ ಐಟಮ್ಸ್ ಅಂತ ಹೆಡ್ಡಿಂಗ್ ಹಾಕ್ಬೇಕಾಗಿತ್ತು. ಮತ್ತೆ ಇದನ್ನ ವರ್ಕಿಂಗ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ಸ್ ಅಂತ ಹಾಕ್ಬೇಕು. ಸೊ ನೀವು ಎಕ್ಸಾಮ್ ಅಲ್ಲಿ ಬರೆಯೋದಾದ್ರೆ ಅದನ್ನೆಲ್ಲ ಹಾಕ್ಬೇಕು ಹೆಡ್ಡಿಂಗ್. ನಾನ್ ಕ್ಯಾಶ್ ನಾನ್ ಆಪರೇಟಿಂಗ್ ಐಟಮ್ಸ್, ಆಮೇಲೆ ಇದು ವರ್ಕಿಂಗ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ಸ್, ಇದೆಲ್ಲ ಹಾಕ್ಬೇಕು. ಸೊ ಕರೆಂಟ್ ಅಸೆಟ್ಸ್ ಕರೆಂಟ್ ಲಯಬಿಲಿಟೀಸ್ ಅದು ಅಡ್ಜಸ್ಟ್ ಮಾಡಿ. ಸ್ಟಾಕ್ ಅಲ್ಲಿ ಡಿಕ್ರೀಸ್ ಆಗಿದೆ, ಇಟ್ಸ್ ಕರೆಂಟ್ ಅಸೆಟ್, ಆಡ್ ಮಾಡಿ. ಪ್ರಿಪೇಯ್ಡ್ ಎಕ್ಸ್ಪೆನ್ಸಸ್ ಡಿಕ್ರೀಸ್ ಆಗಿದೆ, ಅದು ಕೂಡ ಅಸೆಟ್ ಏನೆ. ಕರೆಂಟ್ ಲಯಬಿಲಿಟೀಸ್ ಕ್ರೆಡಿಟಾರ್ಸ್ ಇನ್ಕ್ರೀಸ್ ಆಗಿದೆ, ಬಿಲ್ಸ್ ಪೇಯಬಲ್ ಇನ್ಕ್ರೀಸ್ ಆಗಿದೆ. ಸೊ ಅದನ್ನೆಲ್ಲ ಆಡ್ ಮಾಡಿ. ಅಷ್ಟು ಆಡ್ ಮಾಡಿದ್ರೆ ಇಷ್ಟೂನು ಡಿಪ್ರಿಸಿಯೇಷನ್ ಜನರಲ್ ರಿಸರ್ವ್ ಇದೆಲ್ಲ ಆಡ್ ಮಾಡಿದ್ರೆ 1,44,000 ಆಗುತ್ತೆ. 1,44,000. 1,44,000 ಮತ್ತೆ ಪ್ರಾಫಿಟ್ ಏನ್ ತಗೊಂಡ್ರಲ್ಲ 60,000 ಅದನ್ನ ಆಡ್ ಮಾಡಿದ್ರೆ 2,04,000 ಆಗುತ್ತೆ. 2,04,000. ಅದ್ರ ಜೊತೆಗೆ ಲೆಸ್ ಮಾಡುವಂತ ಐಟಮ್ಸ್ ಅಂದ್ರೆ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್, ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್, ಅಪೋಸಿಟ್. ಸೊ ಗೈನ್ ಆನ್ ಸೇಲ್ ಆಫ್ ಮಿಷನರಿ ಸೇಲ್ ಮಾಡಿದಾಗ 3,000 ಪ್ರಾಫಿಟ್ ಬಂತಲ್ಲ, ಅದನ್ನ ತಗೋಬೇಕಿಲ್ಲಿ. ಅದು ಆಕ್ಚುಲಿ
ನಾಟ್ ರಿಲೇಟೆಡ್ ಟು ಬಿಸ್ನೆಸ್ ಆಪರೇಷನ್ಸ್. ಮೆಷಿನರಿನ ಕೊಂಡ್ಕೊಳ್ಳೋದು ಮಾರೋದು ಅದೇ ಬಿಸ್ನೆಸ್ ಅಲ್ಲ ನಮಗೆ. ಸೊ ಇಟ್ಸ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್ ಆಪರೇಷನ್ಸ್, ಫಿಕ್ಸ್ಡ್ ಅಸೆಟ್ಸ್. ಸೊ ಆ ಪ್ರಾಫಿಟ್ ಅನ್ನ ನಾವು ಮೈನಸ್ ಮಾಡಬೇಕು. ಮತ್ತೆ ಡೆಟಾರ್ಸ್ ಅಲ್ಲಿ ಇನ್ಕ್ರೀಸ್ ಆಗಿದೆ, ಅದನ್ನ ಮೈನಸ್ ಮಾಡಿ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅದರಲ್ಲಿ ಡಿಕ್ರೀಸ್ ಆಗಿದೆ, ಅದು ಕರೆಂಟ್ ಲಯಬಿಲಿಟಿ, ಸೊ ಮೈನಸ್ ಮಾಡಿ. ಮೂರನ್ನು ಆಡ್ ಮಾಡಿ. 3, 10, 2 15,000 ಆಗುತ್ತೆ. ಸೊ ಈ 15,000 ಮೈನಸ್ ಮಾಡಿ ಇದರಿಂದ 1,89,000 ಆಗುತ್ತೆ. ದಿಸ್ ಈಸ್ ಯುವರ್ ಕ್ಯಾಶ್ ಇನ್ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಕ್ಯಾಶ್ ಇನ್ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಸೊ ನೆಕ್ಸ್ಟ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಬರುತ್ತೆ. ಸೊ ಇಲ್ಲಿ ಫಸ್ಟ್ ಸೇಲ್ ಆಫ್ ಮಿಷನರಿ ಕೊಟ್ಟಿದ್ದಾರೆ. ಆಕ್ಚುಲ್ ಆಗಿ ಎಷ್ಟು ಕ್ಯಾಶ್ ಬಂತು ಅದನ್ನ ಎಂಟರ್ ಮಾಡಿ. ಸೊ 8,000 ಕ್ಯಾಶ್ ಬಂತು ಮಿಷನರಿ ಸೇಲ್ ಮಾಡಿದ್ದಕ್ಕೆ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ವಾ. ಸೊ ಕ್ಯಾಶ್ ಇನ್ಫ್ಲೋ ಎಷ್ಟು ಬಂತು? 8,000 ಬಂತು. ಪರ್ಚೇಸ್ ಆಫ್ ಮಿಷನರಿ ನೋಡಿ, ಪ್ಲಾಂಟ್ ಅಂಡ್ ಮಿಷನರಿ ಅಕೌಂಟ್ ಪ್ರಿಪೇರ್ ಮಾಡಿದ್ವಲ್ಲ, ಇಲ್ಲಿ ನೋಡ್ಕೊಳ್ಳಿ. ಕ್ಯಾಶ್ ಪರ್ಚೇಸ್ 3,55,000 ಇದನ್ನೇ ಎಂಟರ್ ಮಾಡಬೇಕು. ಪರ್ಚೇಸ್ ಆಫ್ ಮಿಷನರಿ 3,55,000. ಪರ್ಚೇಸ್ ಆಫ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಪರ್ಚೇಸ್ ಆಫ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 40,000. ಎಷ್ಟಿದೆ ನೋಡಿ ಚಾನಲ್. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಹೋದ ವರ್ಷ 80,000 ಇದೆ, ಈ ವರ್ಷ 1,20,000 ಇದೆ. ಅಂದ್ರೆ 40,000 ವರ್ತ್ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಿದ್ದಾರೆ. ಅದನ್ನ ಎಂಟರ್ ಮಾಡಿ. ಅದೆಲ್ಲ ನೀವೇ ಅಬ್ಸರ್ವ್ ಮಾಡಬೇಕು. ಅವರು ಹತ್ರ ಸಪರೇಟ್ ಆಗಿ ಏನು ಇನ್ಫಾರ್ಮೇಶನ್ ಕೊಡೋದಿಲ್ಲ, ನೀವೇ ಅಬ್ಸರ್ವ್ ಮಾಡಿ ಅದನ್ನ ಎಂಟರ್ ಮಾಡಬೇಕಿಲ್ಲ. ಸೊ ಇಟ್ ವಿಲ್ ಬಿ ಔಟ್ ಫ್ಲೋ ಅಲ್ವಾ. ಸೊ ಪರ್ಚೇಸ್ ಮಾಡಬೇಕಾದ್ರೆ ಕ್ಯಾಶ್ ಗೋಸ್ ಔಟ್ ಆಫ್ ದ ಬಿಸ್ನೆಸ್. ಮಿಷನರಿ ಪರ್ಚೇಸ್ ಮಾಡಬೇಕಾದ್ರೂ ಅಷ್ಟೇ, ಕ್ಯಾಶ್ ಗೋಸ್ ಔಟ್ ಆಫ್ ದ ಬಿಸ್ನೆಸ್. ಸೊ ಅದನ್ನ ಮೈನಸ್ ಹಾಕ್ಬೇಕು. ಸೊ ಮೂರನ್ನು ಆಡ್ ಮಾಡಿ. ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ 3,87,000. ಇದು ಔಟ್ ಫ್ಲೋ ಬರುತ್ತೆ, ನೆಗೆಟಿವ್ ಬರುತ್ತೆ. ಸೊ ದಿಸ್ ಇಸ್ ನೆಗೆಟಿವ್, ಕ್ಯಾಶ್ ಔಟ್ ಫ್ಲೋ ಆಗುತ್ತೆ. ಸೊ ಲಾಸ್ಟ್ ಒನ್ ಫಿನಾನ್ಸಿಂಗ್ ಆಕ್ಟಿವಿಟೀಸ್. ಸೊ ಫಿನಾನ್ಸಿಂಗ್ ಆಕ್ಟಿವಿಟೀಸ್ ಅಂದ್ರೆ ಶೇರ್ಸ್, ಡಿಬೆಂಚರ್ಸ್, ಪ್ರಪೋಸ್ ಡಿವಿಡೆಂಡ್, ಡಿವಿಡೆಂಡ್ ಪೇಯ್ಡ್ ಇದೆಲ್ಲ ಬರುತ್ತೆ. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಬ್ಸರ್ವ್ ಮಾಡಿ ಶೇರ್ಸ್ ಏನಾಗಿದೆ ಅಂತ. ಶೇರ್ ಕ್ಯಾಪಿಟಲ್ ಹೋದ ವರ್ಷ 5 lakh ಇದೆ, ಈ ವರ್ಷ 7 lakh ಇದೆ. ಅಂದ್ರೆ 2 lakh ಜಾಸ್ತಿ ಆಗಿದೆ ಶೇರ್ ಕ್ಯಾಪಿಟಲ್. ಅಂದ್ರೆ ಇಶ್ಯೂ ಮಾಡಿದ್ದಾರೆ ಅಂತ ಆಯ್ತು. ಸೊ 2 lakh ಇಶ್ಯೂ ಮಾಡಿದ್ದಾರೆ ಈಕ್ವಿಟಿ ಶೇರ್ಸ್. ಅದನ್ನ ಇನ್ಫ್ಲೋ ಅಂತ ರೆಕಾರ್ಡ್ ಮಾಡಿ. ದಟ್ ಈಸ್ ಇನ್ಫ್ಲೋ, ಇಶ್ಯೂ ಆಫ್ ಶೇರ್ಸ್ 2 lakh. ಸೊ ಅದೊಂದೇ ಟ್ರಾನ್ಸಾಕ್ಷನ್ ಇರೋದು. ಡಿಬೆಂಚರ್ಸ್ ಏನು ಇಲ್ಲ, ಡಿವಿಡೆಂಡ್, ಪ್ರಪೋಸ್ ಡಿವಿಡೆಂಡ್ ಏನು ಇಲ್ಲ. ಸೊ ಅದರಿಂದ ಅದೊಂದೇನೆ. ಸೊ ಕ್ಯಾಶ್ ಇನ್ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್ 2 lakh ಏನು. ಈಗ ಈ 2 lakh ಮತ್ತೆ ಮೈನಸ್ 3,87,000 ಮತ್ತೆ 1,89,000 ಈ ಮೂರನ್ನು ಆಡ್ ಮಾಡಿ. ಆಪರೇಟಿಂಗ್ ಆಕ್ಟಿವಿಟೀಸ್, ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಮತ್ತೆ ಫಿನಾನ್ಸಿಂಗ್ ಆಕ್ಟಿವಿಟೀಸ್ ಮೂರನ್ನು ಆಡ್ ಮಾಡಿ. ಅಂದ್ರೆ ಮೈನಸ್ ಇದ್ರೆ ಮೈನಸ್ ಇರಬೇಕು, ಪ್ಲಸ್ ಇದ್ರೆ ಪ್ಲಸ್ ಇರಬೇಕು, ಹಾಗೆ. ಸೊ 2,000 ಬರುತ್ತೆ. ದಿಸ್ ಈಸ್ ಯುವರ್ ನೆಟ್ ಇನ್ಕ್ರೀಸ್ ಇನ್ ಕ್ಯಾಶ್. ನೆಟ್ ಇನ್ಕ್ರೀಸ್ ಇನ್ ಕ್ಯಾಶ್. ಇದಕ್ಕೆ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ನ ಆಡ್ ಮಾಡಿ. ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಅಂದ್ರೆ ಹೋದ ವರ್ಷದ ಬ್ಯಾಲೆನ್ಸ್. ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ 16,000 ಇದೆ, ಈ ವರ್ಷದ್ದು 18,000 ಇದೆ. 2,000 ಆಡ್ ಮಾಡಿದ್ರೆ ಅಷ್ಟು ಬರಬೇಕು, 18,000. ಸೊ ಕರೆಕ್ಟ್ ಆಗಿದೆ ಅಂತ. 2,000ಗೆ ಹೋದ ವರ್ಷದ್ದು ಬ್ಯಾಲೆನ್ಸ್ ಅಂದ್ರೆ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಆಡ್ ಮಾಡಿ. ಆಗ
ಈ ವರ್ಷದ ಕ್ಯಾಶ್ ಬ್ಯಾಲೆನ್ಸ್ ಬರುತ್ತೆ 18,000. ಈ ವರ್ಷದ್ದು ಕ್ಯಾಶ್ ಬ್ಯಾಲೆನ್ಸ್ 18,000. ಇಲ್ಲಿ ಟ್ಯಾಲಿ ಆಗುತ್ತೆ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋದು 2014 18,000 ಟ್ಯಾಲಿ ಆಗುತ್ತೆ. ಸೊ ಕರೆಕ್ಟ್ ಇದೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ. ಟ್ಯಾಲಿ ಆಗ್ಬೇಕು. ಈ ತರ ಪ್ರಾಬ್ಲಮ್ಸ್ ಬರುತ್ತೆ ಎಕ್ಸಾಮ್ ಅಲ್ಲಿ. ಆಗ್ಲೇ ಹೇಳ್ದಾಗೆ ಇದನ್ನ ಡೈರೆಕ್ಟ್ ಆಗೂ ತಗೋಬಹುದು, ಏನು ಪ್ರಾಬ್ಲಮ್ ಆಗಲ್ಲ. ನೀವು ಈ ಅಡಿಷನ್ಸ್ ಎಲ್ಲ ಕರೆಕ್ಟ್ ಆಗಿ ಮಾಡಿದ್ರೆ, ಈ ಫಿಗರ್ಸ್ ಎಲ್ಲ ಕರೆಕ್ಟ್ ಇದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಯೂಶಲಿ ಸ್ಟ್ಯಾಂಡರ್ಡ್ ವೇ ನಲ್ಲಿ ಏನಾಗುತ್ತೆ ಅಂದ್ರೆ, ಇಲ್ಲಿ ನೀವು ಮಾರ್ಕ್ ಮಾಡಬೇಕು ಹೆಡಿಂಗ್ ನಾನ್ ಕ್ಯಾಶ್ ನಾನ್ ಆಪರೇಟಿಂಗ್ ಐಟಮ್ಸ್, ಡಿಪ್ರಿಸಿಯೇಷನ್ ಮತ್ತೆ ಜನರಲ್ ರಿಸರ್ವ್. ಜನರಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಿರೋದು ಮತ್ತೆ ಡಿಪ್ರಿಸಿಯೇಷನ್ ಅದು ಒಂದ್ ಕಡೆ. ಅದಾದ್ಮೇಲೆ ವರ್ಕಿಂಗ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ಸ್ ಅಂತ ಹೇಳಿ ಇದನ್ನ ಆಡ್ ಮಾಡಬೇಕು. ಅದ್ರ ನೆಕ್ಸ್ಟ್ ಇದನ್ನ ಇದು ಮಾಡಬೇಕು. ಇದು ಅಷ್ಟೇನೆ, ನಾನ್ ಕ್ಯಾಶ್ ನಾನ್ ಆಪರೇಟಿಂಗ್ ಐಟಮ್, ಗೈನ್ ಆನ್ ಸೇಲ್ ಆಫ್ ಮಿಷನರಿ. ಇದು ಕೂಡ ನಾನ್ ಕ್ಯಾಶ್, ಅದನ್ನ ಆ ಕ್ಯಾಟಗರಿಗೆ ಸೇರಿಸಬೇಕು. ಇದೆಲ್ಲ ಏನ್ ಬರುತ್ತೆ, ಇದೆಲ್ಲ ಕರೆಂಟ್ ಅಸೆಟ್ಸ್ ಕರೆಂಟ್ ಲಯಬಿಲಿಟೀಸ್, ಅದು ವರ್ಕಿಂಗ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ಸ್. ರೀತಿ ಕ್ಯಾಟಗರೈಸ್ ಮಾಡಬೇಕು. ಇದು ಕೂಡ ಒಂದು ಸಿಂಪಲ್ ಪ್ರಾಬ್ಲಮ್ ಅನ್ಸುತ್ತೆ. ಹಲೋ ವೆಂಕಲ್, ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ಈ ಪ್ರಾಬ್ಲಮ್ ಅಲ್ಲಿ ಎರಡು ಬ್ಯಾಲೆನ್ಸ್ ಶೀಟ್ ಡೇಟ್ಸ್, 1st Jan 2014 ಮತ್ತೆ 31st December 2014 ಇದೆ. ಸೊ 31st December ಆಬ್ವಿಯಸ್ಲಿ ಲೇಟೆಸ್ಟ್ ಡೇಟ್. ಇಲ್ಲಿ ಐಟಮ್ಸ್ ತುಂಬಾ ಕಡಿಮೆ ಇದೆ. ಸೊ ಅಡಿಷನಲ್ ಇನ್ಫಾರ್ಮೇಶನ್ ಆಗಿ ಮಿಷನ್ ಕಾಸ್ಟಿಂಗ್ ₹10,000, ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ 3,000. ಅಂದ್ರೆ ಅದರ ರಿಟರ್ನ್ ಡೌನ್ ವ್ಯಾಲ್ಯೂ ಎಷ್ಟು? 10,000 ಕಾಸ್ಟ್ ಆದ್ರೆ ಮೈನಸ್ 3,000 ಡಿಪ್ರಿಸಿಯೇಷನ್. ಸೊ 7,000 ರಿಟರ್ನ್ ಡೌನ್ ವ್ಯಾಲ್ಯೂ ಆಗುತ್ತೆ. ಸೊ 7,000 ಬೆಲೆ ಬಾಳುವಂತ ಮಿಷನರಿನ 5,000ಗೆ ಮಾರಿದ್ದಾರೆ. ಸೊ 2,000 ಲಾಸ್ ಆಗಿದೆ. ಲಾಸ್ ಅನ್ನ ರೆಕಾರ್ಡ್ ಮಾಡಬೇಕು. ಮತ್ತೆ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್, ಸೊ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಓಪನಿಂಗ್ ಬ್ಯಾಲೆನ್ಸ್ 25,000 ಇದೆ, ಕ್ಲೋಸಿಂಗ್ ಬ್ಯಾಲೆನ್ಸ್ 40,000 ಇದೆ. ಮತ್ತೆ ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ 45,000 ಫಾರ್ ದ ಕರೆಂಟ್ ಇಯರ್. ಟೋಟಲ್ ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ. ಸೊ ಟೋಟಲ್ ಡ್ರಾಯಿಂಗ್ಸ್ ಅಮೌಂಟೆಡ್ ಟು 17,000 rupees. ಸೊ ಇದನ್ನ ಯೂಶಲಿ ನಾವು ಫಿನಾನ್ಸಿಂಗ್ ಆಕ್ಟಿವಿಟೀಸ್ ಅಲ್ಲಿ ರಿಪೋರ್ಟ್ ಮಾಡ್ತೀವಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ. ಸೊ ಡ್ರಾಯಿಂಗ್ಸ್ ಅನ್ನ ಈಗ ನೀವು ಇನ್ಕ್ರೀಸ್ ಇನ್ ಶೇರ್ ಕ್ಯಾಪಿಟಲ್ ಫಿನಾನ್ಸಿಂಗ್ ಆಕ್ಟಿವಿಟೀಸ್ ಅಲ್ಲಿ ಹಾಕ್ತೀರಾ. ಸೊ ಇದು ಕೂಡ ಒಂದು ರೀತಿ ಕ್ಯಾಪಿಟಲ್ ವಿಡ್ರಾವಲ್. ಸೊ ಅದರಿಂದ ಡ್ರಾಯಿಂಗ್ಸ್ ಅನ್ನ ಫಿನಾನ್ಸಿಂಗ್ ಆಕ್ಟಿವಿಟೀಸ್ ಅಲ್ಲಿ ನಾವು ರೆಕಾರ್ಡ್ ಮಾಡ್ತೀವಿ. ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಅಲ್ಲಿ ಬರೀ ಫಿಕ್ಸ್ಡ್ ಅಸೆಟ್ಸ್ ಅಷ್ಟೇ ಬರೋದು, ಫಿಕ್ಸ್ಡ್ ಅಸೆಟ್ ರಿಲೇಟೆಡ್ ಐಟಮ್ಸ್ ಮಾತ್ರ. ಸೊ ಅದರಿಂದ ಫಿನಾನ್ಸಿಂಗ್ ಆಕ್ಟಿವಿಟೀಸ್ ಅಲ್ಲಿ ಮಾಡ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಮಿಷನರಿ ಅಕೌಂಟ್ ಅನ್ನ ಮತ್ತೆ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕು. ಸೊ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಈಗ ಮಿಷನರಿ ಅಕೌಂಟ್ ಅಂದ್ರೆ ರಿಯಲ್ ಅಕೌಂಟ್. ಸೊ ಡೆಬಿಟ್ ಬ್ಯಾಲೆನ್ಸ್ ಇರುತ್ತೆ. ಇಟ್ಸ್ ಅನ್ ಅಸೆಟ್ ಅಕೌಂಟ್. ಸೊ ಅದರಿಂದ ಡೆಬಿಟ್ ಬ್ಯಾಲೆನ್ಸ್ ಇರುತ್ತೆ. ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ? 80,000 ಇದೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಈಸ್ 55,000.
ಓಪನಿಂಗ್ ಬ್ಯಾಲೆನ್ಸ್ ಬರೀರಿ 80,000. ಬ್ಯಾಂಕ್ ಅಕೌಂಟ್ 5,000 ಇದೆ. ಸೊ ಇದು ಏನಂದ್ರೆ ಆ ಮಿಷನರಿನ ಸೇಲ್ ಮಾಡಿದ್ರಲ್ಲ, ಸೊ ಆ ಅಮೌಂಟ್, ಆ ಸೇಲ್ ಮಾಡಿದಂತ ಮಿಷನರಿ ಮೇಲೆ ಲಾಸ್ ಆಗಿರೋದು 2,000. ಸೊ ಬ್ಯಾಂಕಿಗೆ ಎಷ್ಟು ಬಂತು? 5,000. ಆ ಮಿಷನರಿ ಮೇಲೆ ಲಾಸ್ ಆಗಿರೋದು 2,000. ಈಗ ಒಂದ್ ಸ್ವಲ್ಪ ಜಾಗ ಬಿಟ್ಟು ಕ್ಲೋಸಿಂಗ್ ಬ್ಯಾಲೆನ್ಸ್ ಬರೀರಿ. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂದ್ರೆ ಲೇಟೆಸ್ಟ್ ಫಿಗರ್ 31st December 2014. ಸೊ 55,000 ಬರೀರಿ. ಈಗ ಬ್ಯಾಲೆನ್ಸಿಂಗ್ ಫಿಗರ್ ಏನ್ ಬರುತ್ತಲ್ಲ, ಅದನ್ನ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಅಂತ ಹೇಳಿ ರೆಕಾರ್ಡ್ ಮಾಡಬಹುದು. ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್. The balancing figure is 18,000. ಸೊ ಈಗ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ತು. ಸೊ ಡಿಪ್ರಿಸಿಯೇಷನ್ ಅಂತಾನೆ ಕೊಡ್ಬೇಕನ್ನ, ಇನ್ ಹೇಗೂ ಕೊಡೋಕ್ಕಾಗೋದಿಲ್ಲ. ಅದನ್ನ ಸೇಲ್ ಅಂತ ಕೊಡೋಣ ಅಂದ್ರೆ there is no sufficient information. ಸೊ ಅದರಿಂದ ಅದನ್ನ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಅಂತ ಕೊಡ್ಬೋದು. ಒಂದೇ ಪೀಸ್ ಆಫ್ ಮಿಷನರಿ ಸೇಲ್ ಆಗಿರೋದು, ಇನ್ನೊಂದು ಸೇಲ್ ಆಗಿದ್ರೆ ಅವ್ರು ಕೊಡಬೇಕಾಗಿತ್ತು. ಸೊ ಅದರಿಂದ ಇದನ್ನ ಸೇಲ್ ಅಂತ ಕೊಡೋದಿಲ್ಲ, ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಅಂತಾನೆ ಕೊಡ್ತೀವಿ. ದಟ್ ಈಸ್ ಬ್ಯಾಲೆನ್ಸಿಂಗ್ ಫೀ. ಸೊ ಈಗ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಅಕೌಂಟ್ ಮಾಡಿ. ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಅಕೌಂಟ್. ಸೊ ಇದು ಲಯಬಿಲಿಟಿ ಅಕೌಂಟ್. ಸೊ ಅದರಿಂದ ಕ್ರೆಡಿಟ್ ಬ್ಯಾಲೆನ್ಸ್ ಇರುತ್ತೆ. ಸೊ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಕ್ರೆಡಿಟ್ ಸೈಡ್ ಬರೀರಿ, 25,000. ಸೊ ಇದನ್ನ ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ ಕೊಟ್ಟಿದ್ದಾರೆ. ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಆನ್ ಮಿಷನರಿ ಅಕೌಂಟ್ 25,000 ಓಪನಿಂಗ್ ಬ್ಯಾಲೆನ್ಸ್, ಕ್ಲೋಸಿಂಗ್ ಬ್ಯಾಲೆನ್ಸ್ 40,000. ಸೊ ಅದರಿಂದ ಓಪನಿಂಗ್ ಬ್ಯಾಲೆನ್ಸ್ ಕ್ರೆಡಿಟ್ ಸೈಡ್ ಬರುತ್ತೆ. ಸೊ ಬರೀರಿ. ಮತ್ತೆ ಈಗ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿದ್ವಲ್ಲ, ಈ ಸೇಲ್ ಮಾಡಿದಂತ ಅಸೆಟ್ ಇದೆಯಲ್ಲ, ಸೊ ಅದ್ರ ಮೇಲೆ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಇತ್ತು 3,000. ಸೊ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ನ ಡೆಬಿಟ್ ಸೈಡ್ ಬರೀರಿ. ಸೊ ಆ ಮಿಷನರಿ ಬಿಸ್ನೆಸ್ ಇಂದ ಹೊರಗೊಟ್ಟೋಗುತ್ತೆ. ಸೊ ಅದರಿಂದ ಅದರಲ್ಲಿ ಇದ್ದಂತ ಡಿಪ್ರಿಸಿಯೇಷನ್ ಕೂಡ ನಾವು ನಲಿಫೈ ಮಾಡಬೇಕು. ಅಂದ್ರೆ ಇಟ್ಸ್ ಲೈಕ್ ರೈಟ್ ಆಫ್ ಮಾಡಬೇಕು. ಸೊ ಒಂದೇ ಮಿಷನರಿ ಸೇಲ್ ಆಗಿರೋದು. ಈಗ ಕ್ಲೋಸಿಂಗ್ ಬ್ಯಾಲೆನ್ಸ್ ಬರೀರಿ. 40,000 ಇದೆ, ಅಲ್ಲೇ ಇದೆ, ಕ್ವಶನ್ ಅಲ್ಲೇ ಇದೆ, 40,000. ಸೊ ಈಗ ಓಪನಿಂಗ್ ಬ್ಯಾಲೆನ್ಸ್ ಇದೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ, ಸೇಲ್ ಮಾಡಿದಂತ ಮಿಷನರಿ ಮೇಲೆ 3,000 ಡಿಪ್ರಿಸಿಯೇಷನ್ ಇದೆ. ಈಗ ಏನು ಎಂಟ್ರಿ ಇಲ್ಲ. ಸೊ ಅದರಿಂದ ಕ್ರೆಡಿಟ್ ಸೈಡ್ ಏನು ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ, ಸೊ ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಹಾಕಿ. ದಿಸ್ ಗೋಸ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅಂಡ್ ದಿಸ್ ಅಮೌಂಟ್ ಈಸ್ ಸೇಮ್ ಆಸ್ ದಿಸ್ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ 18,000. ಸೊ ಇದು ಎರಡು ಒಂದೇನೆ, ಕ್ರಾಸ್ ಎಂಟ್ರಿ. ಸೊ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಇದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಹೋಗುತ್ತೆ ಫೈನಲ್ ಆಗಿ 18,000. ಅಂದ್ರೆ ಆ ವರ್ಷದ ಟೋಟಲ್ ಡಿಪ್ರಿಸಿಯೇಷನ್ 18,000. ಸೊ ಈಗ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾಡಬಹುದು ಫಾರ್ ದ ಇಯರ್ ಎಂಡಿಂಗ್ 31st December 2014. ಸೊ ಫಸ್ಟ್ ಆಪರೇಟಿಂಗ್ ಆಕ್ಟಿವಿಟೀಸ್ ತಗೊಳ್ಳಿ. ಪ್ರಾಫಿಟ್ ಮೇಡ್ ಡ್ಯೂರಿಂಗ್ ದ ಇಯರ್ ಅವರೇ ಕೊಟ್ಟಿದ್ದಾರೆ ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ 45,000 ಅಂತ. ಅದನ್ನು ತಗೊಳ್ಳಿ. ಡಿಪ್ರಿಸಿಯೇಷನ್ ಆನ್ ಮಿಷನರಿ
ಸೊ ಟೋಟಲ್ ಡಿಪ್ರಿಸಿಯೇಷನ್ ರೆಕಾರ್ಡ್ ಮಾಡಿ. ಟೋಟಲ್ ಡಿಪ್ರಿಸಿಯೇಷನ್ 18,000. ಟೋಟಲ್ ಡಿಪ್ರಿಸಿಯೇಷನ್ 18,000. ಸೊ ಇದರಲ್ಲಿ ಒಂದು ವಿಷಯ ಏನಂದ್ರೆ, ಇದರಲ್ಲಿ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಇತ್ತಲ್ಲ, ಆ ಮಾರಿದ್ದು ಮಿಷನರಿ ಅದ್ರ ಮೇಲೆ 3,000 ಡಿಪ್ರಿಸಿಯೇಷನ್ ಇತ್ತಲ್ಲ, ಸೊ ಅದು ಕೂಡ ಸೇರಿರುತ್ತೆ. ಸೊ ದಿಸ್ ಇಸ್ ಟೋಟಲ್ ಡಿಪ್ರಿಸಿಯೇಷನ್ ಫಾರ್ ದ ಇಯರ್. ಅದಕ್ಕೋಸ್ಕರ ಮತ್ತೆ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗಿಲ್ಲ. ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಅಕೌಂಟ್ ಅಲ್ಲಿ ನಾವು ಸೇಲ್ ಮಾಡಿದಂತ ಮಿಷನರಿ ಅಂತ ಹೇಳಿ ಇದನ್ನ 3,000 ಕೊಟ್ಬಿಟ್ಟಿದ್ದೀವಿ, ರೈಟ್ ಆಫ್ ಮಾಡಿದ್ದೀವಿ. ಅದರಿಂದ ಮತ್ತೆ ಏನು ಅಡ್ಜಸ್ಟ್ಮೆಂಟ್ ಬೇಡ. ಸೊ 18,000 ಟೋಟಲ್ ಡಿಪ್ರಿಸಿಯೇಷನ್ ಇದೆ, ಅದನ್ನೇ ತಗೊಳ್ಳೋಣ. ಸೊ ಇಟ್ ಇಸ್ ಅಡ್ಜಸ್ಟೆಡ್ ಆಲ್ರೆಡಿ. ಸೊ ಲಾಸ್ ಆನ್ ಸೇಲ್ ಆಫ್ ಮಿಷನರಿ. ಸೊ ಮಿಷನರಿ ಮೇಲಾದಂತ ಲಾಸ್ ಅನ್ನ ರೆಕಾರ್ಡ್ ಮಾಡಬಹುದು. ಸೊ ದಿಸ್ ನಾಟ್ ಡಿಪ್ರಿಸಿಯೇಷನ್, ಅಂದ್ರೆ ಲಾಸ್ ಆನ್ ಸೇಲ್. ಸೊ 2,000 ತಗೊಳ್ಳಿ. ಸೊ ಅದು ಕೂಡ ನಾನ್ ಕ್ಯಾಶ್ ನಾನ್ ಆಪರೇಟಿಂಗ್ ಐಟಮ್. ಸೊ ಅದರಿಂದ ಆಡ್ ಮಾಡ್ತೀವಿ. ಆಮೇಲೆ ವರ್ಕಿಂಗ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ಸ್ ಮಾಡಬಹುದು. ಸ್ಟಾಕ್ ಅಲ್ಲಿ ಡಿಕ್ರೀಸ್ ಆಗಿದೆ, ಕ್ರೆಡಿಟಾರ್ಸ್ ಅಲ್ಲಿ ಇನ್ಕ್ರೀಸ್ ಆಗಿದೆ. ಸೊ ದಿಸ್ ಇಸ್ ಕರೆಂಟ್ ಲಯಬಿಲಿಟಿ. ಡೆಟಾರ್ಸ್ ಅಲ್ಲಿ ಇನ್ಕ್ರೀಸ್ ಆಗಿದೆ, ಅದನ್ನ ಲೆಸ್ ಮಾಡಬೇಕು. ಫಸ್ಟ್ ಇನ್ನು 4ನ ಟೋಟಲ್ ಮಾಡಿ 34,000 ಬರುತ್ತೆ. ಸೊ ಇದನ್ನ ಆಡ್ ಮಾಡಿ 45,000ಗೆ 79,000. ಸೊ ಲೆಸ್ ಮಾಡಬೇಕಾಗಿರೋ ಐಟಮ್ ಇನ್ಕ್ರೀಸ್ ಇನ್ ಡೆಟಾರ್ಸ್. ಅದನ್ನ 20,000 ಲೆಸ್ ಮಾಡಿ 59,000. ಸೊ ದಿಸ್ ಇಸ್ ಯುವರ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಸೊ ಇದು ಇನ್ಫ್ಲೋ. ಸೊ ದಿಸ್ ಇಸ್ ಪಾಸಿಟಿವ್ ಫಿಗರ್. ನೆಕ್ಸ್ಟ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಬರುತ್ತೆ. ಸೇಲ್ ಆಫ್ ಮಿಷನರಿ. ಸೊ ಮಿಷನರಿ ಆ ಪೀಸ್ ಅನ್ನ ಸೇಲ್ ಮಾಡಿದಾಗ ಬಂದಂತ ಕ್ಯಾಶ್ ಎಷ್ಟು? 5,000. ಸೊ ಅದನ್ನ ಮಾತ್ರ ಎಂಟರ್ ಮಾಡಿ. ಲಾಸ್ ಆಲ್ರೆಡಿ ಇಲ್ಲಿ ನಾವು ಅಡ್ಜಸ್ಟ್ ಮಾಡಿದ್ದೀವಿ, ಅಂದ್ರೆ ಅದನ್ನ ತಗೊಳ್ಳೋದು ಬೇಡ. ಡಿಪ್ರಿಸಿಯೇಷನ್ ಅಡ್ಜಸ್ಟ್ ಆಗಿದೆ ಆಗಲಿ. ಸೊ ಬಂದಂತ ಕ್ಯಾಶ್ ಎಷ್ಟು ಅದನ್ನ ಮಾತ್ರ ರೆಕಾರ್ಡ್ ಮಾಡಬೇಕು ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. 5,000. ಲ್ಯಾಂಡ್ ಮತ್ತೆ ಬಿಲ್ಡಿಂಗ್ ಅನ್ನ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಬ್ಸರ್ವ್ ಮಾಡಿ ಬ್ಯಾಲೆನ್ಸಸ್ ಎಷ್ಟಿದೆ ಅಂತ. ಲ್ಯಾಂಡ್ ಮತ್ತೆ ಬಿಲ್ಡಿಂಗ್ 40,000 ಇದೆ, ಇದು 50,000 ಇದೆ ಈ ವರ್ಷ. ಸೊ 10,000 ಪರ್ಚೇಸ್ ಮಾಡಿದ್ದಾರೆ. ಇದು 35 ಇದೆ, ಇಲ್ಲಿ 60 ಇದೆ. ಸೊ 25,000 ಪರ್ಚೇಸ್ ಮಾಡಿದ್ದಾರೆ ಬಿಲ್ಡಿಂಗ್. ಅದನ್ನ ರೆಕಾರ್ಡ್ ಮಾಡಿ. ಸೊ ಅದು ಔಟ್ಫ್ಲೋ ಆಗುತ್ತೆ. ಕ್ಯಾಶ್ ಗೋಸ್ ಔಟ್ ಆಫ್ ದ ಬಿಸ್ನೆಸ್. ಸೊ ಕ್ಯಾಶ್ ಔಟ್ಫ್ಲೋ. ಮೂರನ್ನ ಆಡ್ ಮಾಡಿ. 5 minus 10,000 minus 25,000. ಸೊ minus 30,000 ಆಗುತ್ತೆ. ಇದು ಕ್ಯಾಶ್ ಔಟ್ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಈಗ ಲಾಸ್ಟ್ ಒನ್, ಫಿನಾನ್ಸಿಂಗ್ ಆಕ್ಟಿವಿಟೀಸ್. ಕ್ಯಾಶ್ ಫ್ಲೋ ಫ್ರಮ್ ಫಿನಾನ್ಸಿಂಗ್ ಆಕ್ಟಿವಿಟೀಸ್. ಸೊ ಲೋನ್ ಫ್ರಮ್ ಬ್ಯಾಂಕ್ ಅಂತ ಹೇಳಿದ್ದಾರೆ. ಇದು ನೋಡಿ, ಅಬ್ಸರ್ವ್ ಮಾಡಿ. ಸೊ ಲೋನ್ ಫ್ರಮ್ ಬ್ಯಾಂಕ್ ಹೋದ ವರ್ಷ 40,000 ಇದೆ, ಈ ವರ್ಷ 50,000 ಇದೆ. ಸೊ 10,000 ಜಾಸ್ತಿ ತಗೊಂಡಿದ್ದಾರೆ ಲೋನ್ ಅನ್ನ. ಸೊ 10,000 ರೆಕಾರ್ಡ್ ಮಾಡಿ. ಫೈನಾನ್ಸಿಂಗ್ ಆಕ್ಟಿವಿಟಿ. ಲೋನ್ ತಗೊಂಡಿದ್ದಾರೆ, ಅಂದ್ರೆ ಲೋನ್ ಅನ್ನ ಜಾಸ್ತಿ ಮಾಡಿದ್ದಾರೆ. ಲೋನ್ ಅಮೌಂಟ್ ಜಾಸ್ತಿ ಆಗಿದೆ. ದಿಸ್ ಇಸ್ ಏಸ್ ಲೋನ್ ರೀಪೇಯ್ಡ್ 25,000 ಅಂತ. ಹೋದ ವರ್ಷ ಏಸ್ ಲೋನ್ 25,000 ಇತ್ತು, ಈ ಸರಿ ಇಲ್ಲ. ರೀಪೇ ಮಾಡಿದ್ದಾರೆ ಅಂತ ಆಯ್ತು. ಸೊ ರೀಪೇಮೆಂಟ್ ಆಗಿದೆ. ಸೊ ಅದು ಔಟ್ಫ್ಲೋ ಆಗುತ್ತೆ. ಕ್ಯಾಶ್ ಗೋಸ್ ಔಟ್ ಆಫ್ ದ ಬಿಸ್ನೆಸ್. ಸೊ ಅದು ಕ್ಯಾಶ್ ಪೇಮೆಂಟ್, ಅದರಿಂದ ಮೈನಸ್ ಆಗ್ತದೆ. ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ ಅಡ್ಜಸ್ಟ್ಮೆಂಟ್ ಅಲ್ಲಿ 17,000 ಡ್ರಾಯಿಂಗ್ಸ್ ಆಗಿದೆ. ಅದರಿಂದ ಅದನ್ನ ಔಟ್ಫ್ಲೋ ಅಂತ ರೆಕಾರ್ಡ್ ಮಾಡಿ. ಮೂರನ್ನ ಆಡ್ ಮಾಡಿ. 10,000 minus 25,000 minus 17,000 minus 32,000 ಆಗುತ್ತೆ. ಈಗ ಈ ಮೂರನ್ನು ಆಡ್ ಮಾಡಿ. ಆಪರೇಟಿಂಗ್ ಆಕ್ಟಿವಿಟೀಸ್
ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಮತ್ತೆ ಫಿನಾನ್ಸಿಂಗ್ ಆಕ್ಟಿವಿಟೀಸ್ ಅಂದ್ರೆ 59,000 ಮೈನಸ್ 30,000 ಮೈನಸ್ 32,000 ಮೈನಸ್ 3,000 ಬರುತ್ತೆ. ಇದು ಡಿಕ್ರೀಸ್ ಇನ್ ಕ್ಯಾಶ್ ಮೈನಸ್ ಬಂದ್ರೆ, ಸೊ ನೆಟ್ ಡಿಕ್ರೀಸ್ ಇನ್ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಾಲೆಂಟ್ಸ್. ಈಗ ಆ ಓಪನಿಂಗ್ ಬ್ಯಾಲೆನ್ಸ್ ಇತ್ತಲ್ಲ ಜನವರಿ 1st 2012 ಎಷ್ಟಿದೆ? ಜನವರಿ 1st 2012 ಸಾರಿ 2014. ಸೊ ಓಪನಿಂಗ್ 10,000 ಇತ್ತು, ಕ್ಲೋಸಿಂಗು 7 ಇದೆ. ಸ್ವಲ್ಪ ಮ್ಯಾಚ್ ಆಗ್ಬೇಕು. ಸೊ ಓಪನಿಂಗ್ ಬ್ಯಾಲೆನ್ಸ್ 10,000 ಇದೆ. ಸೊ ಇನ್ನು ಆಡ್ ಮಾಡಿ, ಮೈನಸ್ 3,000 ಪ್ಲಸ್ 10,000 ಸೇರಿಸಿದ್ರೆ 7,000 ಬರುತ್ತೆ ಕರೆಕ್ಟ್ ಆಗಿ, ವಿಚ್ ಇಸ್ ಮ್ಯಾಚಿಂಗ್ ವಿತ್ ಡಿಸೆಂಬರ್ 31st 2014 ಬ್ಯಾಲೆನ್ಸ್. 2012 ಅಂತಿದೆ ಇಲ್ಲಿ, 2014 ಅಂತಿದೆಯಲ್ಲ. ಓಕೆ, ಸೊ ಇಸ್ವಿ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಟೆಕ್ಸ್ಟ್ ಬುಕ್ ಅಲ್ಲಿ, ಇರಲಿ ಪರವಾಗಿಲ್ಲ. ಎಕ್ಸಾಂಪಲ್ ಬರೀಬೇಕಾದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋದನ್ನ ಬರೀರಿ, ಡೇಟು ಇಯರ್ ಎಲ್ಲ. ಟೋಟಲಿ ಮ್ಯಾಚ್ ಆಗ್ತಾ ಇದೆ, ಮೈನಸ್ 3,000 ಪ್ಲಸ್ 10,000 7,000 ಈ ತರ ಮ್ಯಾಚ್ ಆಗ್ಬೇಕು. ಮ್ಯಾಚ್ ಆದ್ರೆ ನೀವು ಕರೆಕ್ಟ್ ಆಗಿ ಮಾಡಿದ್ರ. ಸಿಂಪಲ್ ಪ್ರಾಬ್ಲಮ್. ಯೂಶಲಿ ಈ ತರ ಇರುತ್ತೆ ಪ್ರಾಬ್ಲಮ್ಸ್ ಎಕ್ಸಾಮ್ ಅಲ್ಲಿ 14 ಮಾರ್ಕ್ಸ್ಗೆ. ಇನ್ನು ಆದಷ್ಟು ಬರೆದು ಪ್ರಾಕ್ಟೀಸ್ ಮಾಡಿ. ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ಆದಷ್ಟು ಸಾಲ್ವ್ ಮಾಡಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮೇಲೆ. ಫಸ್ಟ್ ಚಾಪ್ಟರ್ ಅಲ್ಲಿ ಎಲ್ಲ ಕವರ್ ಮಾಡಿದ್ದೀನಿ, ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ಎಲ್ಲಾವುದು ಕವರ್ ಮಾಡಿದ್ದೀನಿ. ಸೊ ಇದು ಕೂಡ ಕವರ್ ಮಾಡ್ತೀನಿ. ಕೆಲವೊಂದು ಪ್ರಾಬ್ಲಮ್ಸ್ ಮಿಸ್ ಆಗಿದೆ ಕ್ವಶನ್ ಪೇಪರ್ ಇಂದ, ಸೊ ಅದನ್ನ ಹುಡುಕ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ. ಕೀಪ್ ಲರ್ನಿಂಗ್, ಕೀಪ್ ಸ್ಮೈಲಿಂಗ್, ಸ್ಟೇ ಸೇಫ್. ಥ್ಯಾಂಕ್ ಯು.